ಇವತ್ತು ರೇಷ್ಮೆ ಗುಡಿ ಮಾರ್ಕೆಟು ಶಿಡ್ಲಘಟ್ಟ ಬಂದಿದ್ದೀನಿ. ನೋಡ್ರಿ ಯಾವ ಥರ ಇದೆ ಅಂತ ನೀವು ನೋಡ್ರಿ. ಒಳ್ಳೊಳ್ಳೆ ಗುಡಿಗಳು ಬಂದಾವೆ. ಯಾವುದು ಹಾಂ, ಹಂಗೆ ತುಂಬ್ಕೊಂಡು ಹೋಗ್ತಿರ್ತಾರೆ. ಶಾಲೆ ದೊಡ್ಡ ಮಾರ್ಕೆಟ್ ಅಣ್ಣ ಇದು. ನಾನೇನು ಅಂದ್ಕೊಂಡಿದ್ದೆ ರೇಷ್ಮೆ ಗುಡಿನ ಮಾರ್ಕೆಟಪ್ಪ, ನಮ್ಮ ಶಿಡ್ಲಘಟ್ಟ ಸರ್ಕಾರಿ ರೇಷ್ಮೆ ಗುಡಿನ ಮಾರ್ಕೆಟು ನಮ್ಮ ಶಿಡ್ಲಘಟ್ಟದಲ್ಲಿ. ಸಿಲ್ಕ್ವರ್ಮ ಕರೀತಾರೆ. ಹಾಂ, ಯಾಕಂದರೆ ಪರ್ಮಿಷನ್ ಕೇಳಿದರೆ ಒಳ್ಳೆ, ಯಾಕಂದ್ರೆ ತಿರುಗಿ ನಮ್ಮನ್ನು ಕೇಳಬಾರ್ದು. ಎಲ್ಲ ಶೋಲ್ಡ್ ಔಟ್ ಆಗೋಗ್ಬಿಟ್ಟಿದೆ ಎಲ್ಲ. ಹಾಂ, ಹೆಂಗೈತಿ ಇವತ್ತು ರೇಟು? ರೇಟ್ ಹೆಂಗೈತಿ ಇವತ್ತು? ಹಾಂ ಎಲ್ಲ ತಿಂತಾಯಿದ್ದೀರಿ ಇವಾಗ? ಎಲ್ಲ ಮುಗೀತು ಅಷ್ಟೇ, ಎಲ್ಲ ಶೋಲ್ಡ್ ಔಟ್ ಆಗಿದೆ ಮಾರ್ಕೆಟ್ ಇವತ್ತು. ఏం రేట్ అయిపోతుంది? ఫస్ట్ 70 రూపాయలు క్యాన్సల్ చేయండి. ಕ್ಯಾನ್ಸಲ್ ಅಣ್ಣ 720 ಕ್ಯಾನ್ಸಲ್ ಅಂತ 510 ಸರ್. ಅక్కడ ಬಂದ್ರೆ ಹಾಂ ಸರಿ, ಹಂಗೆ ನೋಡ್ಕೊಂಡು ಹೋಗ್ತಾ ಇರೋದು ಅಷ್ಟೇ, ಏನಿಲ್ಲ ಸುಮ್ಮನೆ. ಹೌದಾ? ಹ್ಞೂ ಕೊಡ್ತೀರಾ? ಹಾಂ, ಏನಾದ್ರು ಕೊಡಬೇಕಾ? ಇರ್ರಿ. ಹಾಂ, ನಮಸ್ಕಾರ. ಹಾಂ, ನಮಸ್ಕಾರ ಸರ್. ಅಣ್ಣ ಯಾವ ನಿಮ್ಮದು? ನಮ್ಮದು ಶಿಡ್ಲಘಟ್ಟ. ಇವತ್ತೇನು ಆರಂಭಿಸಿ ಎರಡು ಶಿಡ್ಲಘಟ್ಟ ಮಾರ್ಕೆಟ್ಗೆ ಬಂದಿದ್ದೀವಿ ನಾವು. ರೇಷ್ಮೆ ಗುಡಿನ ಮಾರ್ಕೆಟು. ಇದ್ರ ಬಗ್ಗೆ ನಮ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ನೀವೇನಾದ್ರೂ ಮಾಹಿತಿ ಕೊಟ್ಟರೆ ನಾನು ತೊಗೊಂಡೋಗ್ತೀನಿ. ಇದ್ರ ಬಗ್ಗೆ ನಮ್ಗೆ ಸೈರು ಒಂದು ಮಾಹಿತಿ ಕೊಡಿ. ನಾವು ಏನಂದ್ರೆ ಇದು ಮಾರ್ಕೆಟಿಂದ ರೈತರು ತಗೊಂಬಂದು ಇಲ್ಲಿ ಹಾಕಿದ್ರೆ ನಾವು ಈ ಆಕ್ಷನ್ ಇಂದ ತಗೊಂತೀವಿ ಮಾರ್ಕೆಟ್. ಅಣ್ಣ ಎಲ್ಲಿಂದ ಬರ್ತಾರೆ ಇವತ್ತು? ಇದು ಆಂಧ್ರ ಕಡೆಯಿಂದ, ಆಮೇಲೆ ನಮ್ಮ ಕರ್ನಾಟಕದಿಂದ, ನಮ್ಮ ಕರ್ನಾಟಕ ಸುತ್ತಮುತ್ತಿರೋರೆಲ್ಲ ಬರ್ತಾರೆ. ಮತ್ತೆ ಆಂಧ್ರದಿಂದ ಬರ್ತೀರಾ ಅಂತ ಹೇಳ್ತಾರೆ. ಬಟ್ ಈ ಸಿಲ್ಕ್ ಅವ್ರ ಮೇಲೆ ಎಲ್ಲಿಗೆ ಹೋಗುತ್ತೆ? ಇವಾಗೆಲ್ಲ ಶೋಲ್ಡ್ ಔಟ್ ಆಗಿದೆ. ಇವಾಗೆಲ್ಲ ಮಾರ್ಕೊಂಡಿದ್ದೀರಾ? ಮಾರಿದಾದ್ಮೇಲೆ ಇದೆಲ್ಲ ಫುಲ್ ಕ್ಲೋಸ್ ಆಗಿದೆ. ಇವಾಗ ಇದನ್ನೆಲ್ಲ ತುಂಬಿ ಎಲ್ಲಿ ಕಳಿಸ್ತೀರಾ ಪಾರ್ಸಲ್? ನಾವು ಮನೆಗೆ ಕಳಿಸ್ತೀವಿ, ಫ್ಯಾಕ್ಟ್ರಿಗೆ. ದೊಡ್ಡ ಫ್ಯಾಕ್ಟ್ರಿಗಳಿಗೆ, ಚಿಕ್ಕ ಫ್ಯಾಕ್ಟ್ರಿಗಳು ಇದೆ, ದೊಡ್ಡ ಫ್ಯಾಕ್ಟ್ರಿಗಳು ಇದೆ. ಇದು ಇದರಿಂದ ಏನಾದ್ರು ಬೇರೆ ಕಡೆ ಏನಾದ್ರು ಹೋಗುತ್ತಾ? ಬೇರೆ ಕಡೆ ಇಲ್ಲ. ಇದಂದ್ರೆ ನಾವು ರೇಷ್ಮೆ ತೆಗೆದ್ಬಿಟ್ಟು ನಾವು ಬೇರೆ ಕಡೆ ಎಕ್ಸ್ಪೋರ್ಟ್ ಮಾಡ್ತೀವಿ. ಅದನ್ನೇ ದಾರಾನೇ ಎಕ್ಸ್ಪೋರ್ಟ್ ಮಾಡ್ತೀವಿ. ದಾರಾನೇ ಎಕ್ಸ್ಪೋರ್ಟ್ ಮಾಡ್ತೀವಿ. ಅಣ್ಣ ನಿಮ್ಮ ಹೆಸರು ಹೇಳಿಲ್ಲ ನಮ್ಗೆ. ನಮ್ಮ ಹೆಸರು ಮುಳ್ಳಿ ಅಂತೇಳಿ. ಏನ್ ಇವತ್ತು ಆರಂಭಿಸಿ ಎರಡು ಶಿಡ್ಲಘಟ್ಟದಲ್ಲಿ ಇದು ಸರ್ಕಾರಿ ಆರಂಭಿಸಿ ಎರಡಲ್ಲ? ಅಲ್ಲ, ಸರ್ಕಾರಿ ಆರಂಭಿಸಿ ಎರಡು. ಏನ್ ಪ್ರತಿದಿನ ಇದೇ ತರ ಇರುತ್ತಾ? ಪ್ರತಿದಿನ ಇರುತ್ತೆ. ಅಣ್ಣ ಎಲ್ಲೆಲ್ಲಿಂದ ಬರ್ತಾರೆ ರೈತರು? ಆಂಧ್ರ ಕಡೆಯಿಂದ, ಕರ್ನಾಟಕ, ನಮ್ಮ ಕರ್ನಾಟಕದಿಂದ ಏನಿದೆ ಇವತ್ತು ರೇಟು? ಬೇರೆ ಎಲ್ಲಾ ಕಡೆನೂ ಐತೆ. ಬೇರೆ ಮೊನ್ನೆ ಮುಂಬೈಯಿಂದ ಬಂದಿದೆ ಗೂಡು. ಮುಂಬೈಯಿಂದನೂ ಬರ್ತಾರೆ? ಮುಂಬೈಯಿಂದನೂ ಬರ್ತಾರೆ, ಮಹಾರಾಷ್ಟ್ರದಿಂದನೂ ಬರ್ತಾರೆ. ಮತ್ತೆ ಏನಿದೆ ಇವತ್ತು ರೇಟ್? ಏನಿದೆ ಇವತ್ತು ರೇಟು? ಇದು 600 ನಾವು 15 ತಗೊಂಡಿದೀವಿ. 715 ಹೋಗಿದೆ ಇವತ್ತು ಗೂಡು. 715. ಏನ್ ಒಳ್ಳೆ ಕ್ವಾಲಿಟಿ ಅಂದ್ರೆ ಹೆಂಗಿರುತ್ತೆ ಅದು? ಕ್ವಾಲಿಟಿ ಅಂದ್ರೆ ಗೂಡು ಗಟ್ಟಿ ಇರ್ಬೇಕು, ಸ್ವಲ್ಪ ಒಂದು ಮೀಡಿಯಂ ಆಗಿ ಸ್ವಲ್ಪ ಗಟ್ಟಿ ಇದ್ರೆ ಅದು ರೇಟ್ ಜಾಸ್ತಿ ಹೋಗುತ್ತೆ. ಮತ್ತೆ ಇನ್ನೊಂದ್ ಏನಂತಾರೆ, ಇವತ್ತು ಎಷ್ಟು ಅಂದ್ರೆ ಒಂದು ಹೈ ಕ್ವಾಲಿಟಿ ಅಂದ್ರೆ ಎಷ್ಟು ಹೋಗ್ಬೋದು ರೇಟ್ ಸರ್? ಹೈ ಕ್ವಾಲಿಟಿ ಅಂದ್ರೆ 715 ಹೋಗಿದೆ ಇವತ್ತು. ಮತ್ತೆ ಅದಕ್ಕಿಂತ ಚಿಕ್ಕ ಕ್ವಾಲಿಟಿ, ಕಡಿಮೆ ಬಿಲೋ ಅವರೇಜ್ ಅಂತ ಇರುತ್ತೆ. ನೋಡಿ ಸ್ನೇಹಿತರೆ, ಹೀಗಿರುತ್ತೆ. ಇವತ್ತು ಆರಂಭ ಎರಡು ಬಂದಿದೆ, ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಇವ್ರು ನನ್ನ ರೇಷ್ಮೆ ಗೂಡಿನ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ಹಾಗಾಗಿ ತಿಳಿಸ್ತಾ ಇದ್ದೀನಿ. ರೈತರ ಹತ್ರ ಎಲ್ಲ ಕೊಂಡ್ಕೊಂಡು ಇವತ್ತು 715 ಹೋಗಿದೆ. 715 ಟಾಪ್ 1 ಕ್ವಾಲಿಟಿ ಹೋಗಿದೆ. ಪಾಪ ಇವ್ರಿಗೊಂದು ತುಂಬಾ ಧನ್ಯವಾದಗಳು ತಿಳಿಸ್ತಾ
ಹಾಂ ಮುಂದೆ ಹಾಗೆ ನೋಡ್ಕೊಂಡು ಹೋಗೋಣ ಬನ್ನಿ ಸ್ನೇಹಿತರೆ. ತುಂಬ ಧನ್ಯವಾದಗಳು ಅಣ್ಣ. ಓಕೆ ಸರ್. ನೋಡಿ ಈಗಿರುತ್ತೆ ನೋಡೋಣ ಅಣ್ಣ ಹೇಳ್ತೀನಿ. ಇವತ್ತೆಲ್ಲ ಒಳ್ಳೆ ಮಾರ್ಕೆಟು, ಒಳ್ಳೆ ರೇಟ್ಗಳು ಹೋಗವೆ. ಇವತ್ತು 715 ರೂಪಾಯಿ ಅಂತ ಟಾಪ್ ಒಂದು ಹೈ ಕ್ವಾಲಿಟಿ. ನೋಡೋಣ ಯಾವ ಥರ ಇದೆ ಅಂತೇಳಿ. ಎಲ್ಲ ಫುಲ್ ಕ್ಲೋಸ್ ಆಗಿದೆ. ಹಾಗೆ ಹೋಗೋಣ ಬನ್ನಿ ನೋಡೋಣ. ಸರ್ಕಾರಿ ಮಾರ್ಕೆಟ್ ಇದು ಶಿಡ್ಲಘಟ್ಟ. ನಮ್ಮ ರಾಜ್ಯದ ಮೂಲೆಯಿಂದ ಬರ್ತಾರೆ ನೋಡಿ. ರಾಜ್ಯದ ಮೂಲೆಯಿಂದ ಬಂದು ಎಲ್ಲ ಅವ್ರವರು ಇದ್ರಲ್ಲಿ ಹಾಕ್ಕೊಂಡು ಆಕ್ಷನ್ ಮಾಡ್ತಾರೆ. ಆಕ್ಷನ್ ಮಾಡಿದಾಗ ಹೋಗುತ್ತೆ ಎಲ್ಲ ಹೀಗೆ. ಓಹೋ ಎಲ್ಲ ದೊಡ್ಡ ಮಾರ್ಕೆಟ್ ಇದು. ನಾನೇನು ಅನ್ಕೊಂಡಿದ್ದೆ. ಕೋತಿನ ಐತೆ ಒಳ. ಹಾ ಏನಿಲ್ಲ ಸುಮ್ಮನೆ ಯೂಟ್ಯೂಬ್ ಚಾನಲ್ ಮಾತಾಡ್ತೀರಾ? ನೋಡಿ ಹಿಂಗಿರುತ್ತೆ ರೇಷ್ಮೆ ಗೂಡು ಮಾರ್ಕೆಟ್ ಎಲ್ಲ ಫುಲ್ ಕಂಪ್ಲೀಟ್ ಕ್ಲೋಸ್, ಸೋಲ್ಡ್ ಔಟ್ ಇವತ್ತು. ಹಾಂ ಇದು ನನಗೆ ತೂಕ ಹಾಕ್ತಾರಾ ಅಣ್ಣ? ಓಹೋ ಸ್ಕೇಲು. ಅಲ್ಲಿಂದ ಸ್ಕೇಲ್ ತೂಕ ಹಾಕೊಂಡು ಹಂಗೆ ಬರೋದು ನೋಡಿ. ಹಿಂಗೆ ವ್ಯಾಪಾರ ಹಿಂಗೆ ತುಂಬ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿಂದ ಯಾರು ಬೇಕಾದ್ರೂ ಕೊಂಡ್ಕೊಂಡು ಹೋಗ್ಬೋದು. ಹೇಗಿದೆ ಅಂತ ನೀವು ಹೇಳಿ. ಎಷ್ಟು ಸರ್ಕಾರಿ ಮಾರ್ಕೆಟು. ಈ ಸರ್ಕಾರಿ ಮಾರ್ಕೆಟಲ್ಲಿ ಸರ್ಕಾರಿ ಮಾರ್ಕೆಟು ಇದು ರೇಷ್ಮೆ ಗೂಡಿನ ಮಾರ್ಕೆಟು. ಒಳ್ಳೆ ಮಾರ್ಕೆಟು, ಎಲ್ಲ ಕಡೆಯಿಂದ ಬರ್ತಾರೆ. ಪಾಪ ಯಜಮಾನ್ರು ಮಲ್ಕೊಂಬಿಟ್ಟಿದ್ದಾರೆ ನೋಡ್ರಿ. ಫುಲ್ ಮಲ್ಕೊಂಬಿಟ್ಟಿದ್ದಾರೆ. ಅದಕ್ಕೆ ಗೂಡೆಲ್ಲ ತೂಕ ಹಾಕಿ ತೂಕ ಹಾಕಿ ಈ ಥರ ಕಳಿಸ್ತಾರೆ. ಎಲ್ಲ ಕಂಪ್ಯೂಟರ್ ಬೇಯಿಂಗ್ ಮಿಷಿನು. ಹಂಗೆ ನಡೆಯೋಣ ಹೋಗೋಣ. ನೋಡಿ ಈ ಜನ ಸ್ಲಿಪ್ ಹಾಕ್ತಿರ್ತಾರೆ. ಇವರು ಸ್ಲಿಪ್ಪು ಇದು. ತುಂಬ ಸಂತೋಷ ಆಯಿತು. ಆಯಿತಾ ನೋಡಿರಿ ನೀವು ಹೇಗಿದೆ ಅಂತ. ಇವತ್ತಿನ ರೇಟ್ ಏನಿದೆ ಹೇಗಿದೆ ಅಂತ ಆ ಸ್ಲಿಪ್ಪಲ್ಲಿ ಗೊತ್ತಾಗ್ಬಿಡ್ತದೆ. ಹಂಗೆ ನಡೆಯೋಣ ಹೋಗೋಣ. ಹಾಂ ಹಂಗೆ ನಡಿ ಹೋಗೋಣ. ಹಾಂ ತಗೊಂಬಂದಿರೋದು ಏನು ತೊಗೊಂಡಿರೋದ್ರ ಮಾರಕ್ಕೆ ಬಂದಿರೋದು. ಯಾವ ಊರು ನಿಮ್ಮದು? ಹಾಂ ಮೇಡಿಯಾಳ. ಪರವಾಗಿಲ್ಲ ಇವತ್ತು ರೇಟು? ಸ್ವಲ್ಪ ಡೌನ್ ಆಗೈತೆ. ಯಾವ ಚೆನ್ನಾಗಿ ನಮಸ್ಕಾರ. ನಮಸ್ಕಾರ ಅಣ್ಣ. ಅಣ್ಣ ಏನು ನಿಮ್ಮ ಹೆಸರು? ನಮ್ಮ ಹೆಸರು ಬಂದು ಮುರುಳಿ ಅಂತೇಳಿ. ಮುರಳಿ ಅಂತೇಳಿ. ಅಣ್ಣ ಯಾವ ಊರಿಂದ ಬಂದಿದ್ದೀರಿ ನೀವು? ನಾವು ಮೇಡಿಯಾಳ. ಅಣ್ಣ ಎಷ್ಟು ಗೂಡು ಹಾಕೊಂಬಂದಿರಿ ಇವತ್ತು? ನಾವು ಒಂದು 350 kg ಹಾಕೊಂಬಂದಿದ್ದೀವಿ. ಏನು ಪರವಾಗಿಲ್ಲ ಇವತ್ತು ಏನಾದ್ರು ರೇಟ್ ಏನಾದ್ರು ಗಿಡ್ತಾ? ಪರವಾಗಿಲ್ಲ. ಹಾಂ ಸಾಧಾರಣವಾದ ರೇಟು. ಏನು ನಂಬರ್ 1 ಕ್ವಾಲಿಟಿ ಗೂಡು ಎಷ್ಟು ಹೋಯ್ತು ಇವತ್ತು? ಇವತ್ತು ನಂಬರ್ 1 ಕ್ವಾಲಿಟಿ 730 ಗಂಟೆ ಹೋಯ್ತು. 730 ಗಂಟೆ ಹೋಗೈತೆ. ಏನು ರೇಟ್ ಪರವಾಗಿಲ್ವಾ? ಪರವಾಗಿಲ್ಲ. ನಿಮ್ಗೆ ಖುಷಿ ಅನಿಸ್ತಾ? ಖುಷಿ. ಎಷ್ಟು ಕೆ ಜಿ ಹಾಕೊಂಬಂದಿದ್ರಿ? ನಾವು ಒಂದು 300 kg 300 kg ಹಾಕೊಂಬಂದ್ರಿ. ಮೇಡಿಯಾಳ ಜಾಸ್ತಿ ದೂರ ಆಗುತ್ತೆ ಏನು ಹತ್ರನಾ? ಹತ್ರನೇ ವೇಮಗಲ್ಲು. ಅಣ್ಣ ಇದೇ ಸರ್ಕಾರಿ ಮಾರ್ಕೆಟು. ಇಲ್ಲ ನೀವೇನಾದ್ರು ಎಂಟ್ರಿ ಫೀಸ್ ಕಟ್ಟಬೇಕಾ? ಇಲ್ಲ ನೀವೇನಾದ್ರು ಬಂದು ಮಾರ್ಕೊಂಡು ಹೋಗ್ತೀರಾ? ಇಲ್ಲ ಎಂಟ್ರಿ ನಾವೇ ರೈತರ ಮಾಡ್ಕೊಂಡ್ರೆ ನಮ್ಗೆ ಅನುಕೂಲ. ನಿಮ್ಗೆ ಅನುಕೂಲ. ಹಾಗೆ. ಹಾಂ ಪರವಾಗಿಲ್ಲ. ಚೆನ್ನಾಗೈತೆ. ಚೆನ್ನಾಗೈತೆ. ಹಾಂ
ಈಗ ಎಂಟ್ರಿ ಫೀಸ್ ಅಂತಾರೆ, ಆಮೇಲೆ ಮಧ್ಯವರ್ತಿಗಳು ಬರ್ತಾರೆ, ಹೌದು. ಅದೆಲ್ಲ ಸಮಸ್ಯೆ ದೊಡ್ಡದಾಗುತ್ತೆ. ದಲ್ಲಾಳಿಗಳು ಅವರು ಇವರು ಜಾಸ್ತಿ ಇರ್ತಾರೆ. ಅದಕ್ಕೆ ನೀವು ಒಂದು ಸ್ವಲ್ಪ ನೋಡ್ಕೊಂಡು ನಿಮ್ಗೆ ರೈತರು ಸ್ವಇಚ್ಛೆ ಬೆಟ್ರು ಅಲ್ವಾ? ಸ್ವಇಚ್ಛೆನೇ ಬಿಟ್ರು. ಪರವಾಗಿಲ್ಲ, ಇವತ್ತು ಖುಷಿ ಆಯಿತು. ರೈತರೇ ನಂಬರ್ 1. ಹಾಂ ಹೌದು. ಸರ್ ನೆಕ್ಸ್ಟ್ ಇದು ಮಾಡ್ತಾರಾ? ನಾನು ನೆಕ್ಸ್ಟ್ ಬರ್ತೀನಿ ಮುಂದಿನ ದಿನಗಳಲ್ಲಿ, ಮುಂದಿನ ಭಾನುವಾರ ಆಗಲಿ ಅದ್ರ ಮುಂದಿನ ದಿನಗಳಲ್ಲಿ ಬಂದೇ ಬರ್ತೀನಿ. ಇವತ್ತು ನಾನು ಫಸ್ಟ್ ವಿಡಿಯೋ, ನನಗೆ ಗೊತ್ತಿಲ್ಲ, ಅಷ್ಟೊಂದು ಐಡಿಯಾ ಇಲ್ಲ. ಆದರೂ ನೀವು ಇವತ್ತು ಬಂದಿದ್ದೀನಿ. ಏನಾದರೂ ವಿಡಿಯೋ ಚೆನ್ನಾಗಿ ಓಡಲಿಲ್ಲ ಅಂದ್ರೆ ಪರವಾಗಿಲ್ಲ, ಓಡಿದ್ರು ಪರವಾಗಿಲ್ಲ, ಬರ್ತೀನಿ. ತುಂಬ ಧನ್ಯವಾದಗಳು ಅಣ್ಣವರ. ಥ್ಯಾಂಕ್ ಯು.